ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಹಾಗೂ ಮೊಬೈಲ್ ಆ್ಯಪ್ನ ಒತ್ತಡ ನಿಲ್ಲಿಸಬೇಕು ಎನ್ನುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಜಿಲ್ಲೆಯ 7 ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲ ಬಗೆಯ ಸೇವೆಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಉಡುಪಿ ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ನೇತೃತ್ವದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿ ಧರಿಸಿಕೊಂಡು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇಂದು ಧರಣಿ ನಡೆಸಿದರು. ಗ್ರಾಮ ಆಡಳಿತ ಅಧಿಕಾರಿಯಾಗಿ ಈ ನಮ್ಮವರ ತಾಲೂಕಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ನಮ್ಮ ಕಂದಾಯ ಇಲಾಖೆಯ ಕರ್ತವ್ಯಗಳು ಯಾವ ಥರ ನಡೀತಾ ಉಂಟು ಅಂತ ಹೇಳಿದರೆ, ನಮಗೆ ಯಾವುದೇ ರೀತಿಯಲ್ಲೂ ನಮಗೆ ವೈಯಕ್ತಿಕವಾಗಿ ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಕಡೆ ನಮಗೆ 10ರಿಂದ 5:30 ಅಂತ ಏನು ಸಮಯ ಇದೆ, ಅದೀಗ ಪ್ರೆಸೆಂಟ್ ಬೆಳಿಗ್ಗೆ 7 ಗಂಟೆಯಿಂದ ಶುರು ಮಾಡಿದರೆ ರಾತ್ರಿ 10 ಗಂಟೆ ತನಕನೂ ಆ ಕರ್ತವ್ಯವನ್ನು ನಾವು ನಿರ್ವಹಿಸ್ತಾ ಬರಬೇಕಾಗ್ತಾ ಇಲ್ಲ. ಅನೇಕ ಆ್ಯಪ್ಗಳಿದೆ, 21 ಆ್ಯಪ್ ಈಗಾಗಲೇ ನಮ್ಮ ಸಂಘ ಹೇಳಿದೆ. ಆ 21 ಆ್ಯಪ್ಗಳ ಮೂಲಕನೂ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಬೇಕಾಗ್ತದೆ. ಇದಲ್ಲದೆ ನಮಗೆ ಅನೇಕ ಇತರ ಕೆಲಸಗಳಿದ್ದಾವೆ. ನಮ್ಮ ಕೆಲಸಗಳೊಂದಿಗೆ 21 ಆ್ಯಪ್ಗಳ ಕರ್ತವ್ಯ ಕೂಡ ನಿರ್ವಹಿಸ್ತಾ ಏನು ಈ ಕಂದಾಯ ಇಲಾಖೆಯ ಈ ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದ್ದಾವೆ ನಾವು. ಇದರಿಂದಾಗಿ ನಮಗೆ ಯಾವುದೇ ರೀತಿಯಲ್ಲೂ ನೆಮ್ಮದಿ ಇಲ್ಲ. ಭಾಳ ಕಷ್ಟಪಟ್ಟು ನಮ್ಮವ್ರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲದರ ವಿರುದ್ಧ ನಿಜವಾಗಿ ನಮ್ಮ ಏನು ಕಷ್ಟಗಳಿದೆ ಅದರ ವಿರುದ್ಧ ನಾವು ಈ ಒಂದು ಮುಷ್ಕರವನ್ನು ಕರೆದಿದ್ದೇವೆ. ಈ ಮುಷ್ಕರದಲ್ಲಿ ನಮ್ಮ ನಿಜವಾದ ಬೇಡಿಕೆಗಳು ಇದೆ. ಕರೆಕ್ಟಾಗಿ ನಮ್ಮದೇನಿದೆ ಮೂಲಭೂತ ಸೌಕರ್ಯಗಳು ನಮಗೆ ಫಸ್ಟ್ ಸಿಗಬೇಕಾದದ್ದು. ಆ ಮೂಲಭೂತ ಸೌಕರ್ಯ ಸಿಕ್ಕಿದರೆ ನಾವು ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸ್ಕೊಂಡು ಹೋಗ್ತೇವೆ. ಅದೇ ರೀತಿ ಕರ್ತವ್ಯದ ಸಮಯ ಏನಿದೆ ಅದನ್ನು ಕೂಡ ಸರಿಯಾಗಿ ಮಾಡಬೇಕು ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ನನ್ನ ಹೆಸರು ರೇಷ್ಮಾ ಅಂತ ಹೇಳಿ, ನಾನು ಪ್ರಸ್ತುತ ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನಲ್ಲಿ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಉಡುಪಿ ತಾಲೂಕು ಸಂಘದ ಉಪಾಧ್ಯಕ್ಷೆಯಾಗಿರ್ತೇನೆ. ಈ ದಿನ ರಾಜ್ಯ ಸಂಘದ ಕರೆ ಕೊಟ್ಟಂತೆ ಎಲ್ಲ ಉಡುಪಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ನಡೀತಾ ಇದೆ. ನಿನ್ನೆ ತಾಲೂಕು ಮಟ್ಟದಲ್ಲಿ ಮುಷ್ಕರವನ್ನು ನಡೆಸಿರ್ತೇವೆ. ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇರುವುದರಿಂದ ಇವತ್ತಿನ ದಿನ ನಾವು ಜಿಲ್ಲಾ ಮಟ್ಟದಲ್ಲಿ ಮುಷ್ಕರವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಬೇಡಿಕೆ ಏನಂತ ಹೇಳಿದರೆ, ನಾವು ಈ ದಿನ ಪ್ರತಿಯೊಂದು ಆ್ಯಪ್ಗಳ ಮುಖಾಂತರ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಅದು ಕೂಡ ನಮ್ಮ ವೈಯಕ್ತಿಕ ಮೊಬೈಲ್ನಲ್ಲಿ ವೈಯಕ್ತಿಕ ಡಾಟಾವನ್ನು ಉಪಯೋಗಿಸಿ ನಮ್ಮದು ಯಾವುದೇ ರೀತಿಯ ಸುಸಜ್ಜಿತ ನಮಗೆ ವ್ಯವಸ್ಥೆ ಇಲ್ಲದೆ ಪ್ರಸ್ತುತ 21 ಆ್ಯಪ್ಗಳು ಗ್ರಾಮ ಆಡಳಿತ ಅಧಿಕಾರಿಗಳ ವೈಯಕ್ತಿಕ ಮೊಬೈಲ್ನಲ್ಲಿ ಕೆಲಸ ನಿರ್ವಂತ ಬಂದಿದೆ. ನಾವು ಯಾರೂ ಕೂಡ ಕೆಲಸ ಮಾಡುವುದಿಲ್ಲ ಅಂತ ಹೇಳುವುದೇ ಇಲ್ಲ, ಆದರೆ ನಮಗೆ ಅದಕ್ಕೆ ನೀವು ಸುಸಜ್ಜಿತವಾದ ವ್ಯವಸ್ಥೆಗಳಿರುವುದಿಲ್ಲ. ಬೆಳಿಗ್ಗೆ 10ರಿಂದ 5:30 ನಮಗೆ
ಕೆಲಸದ ಸಮಯ ಆದರೂ ಕೂಡ ನಾವು ಬೆಳಿಗ್ಗೆ ಬೇಗ ಬಂದು 7 ಗಂಟೆ 8 ಗಂಟೆ ಸಂಜೆ 6-7 ಗಂಟೆ ಆದರೂ ಮನೆಗೆ ಹೋದರೂ ಕೂಡ ಮನೆಗೆ ಹೋದ ಮೇಲೆಯೂ ಕೂಡ ನಮಗೆ ಈ ವರ್ಕ್ ಪ್ರೆಷರ್ ಎನ್ನುವಂಥದ್ದು ಕಡಿಮೆ ಆಗಿರುವುದಿಲ್ಲ. ಈ 21 ಆ್ಯಪ್ಗಳು ನಮ್ಮಲ್ಲಿ ಏನಿದೆ, ನಮ್ಮ ಇಲಾಖೆಯ ಆ್ಯಪ್ಗಳು ಇದೆ, ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಆ್ಯಪ್ಗಳು ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಮೊಬೈಲ್ನಿಂದಲೇ ಕೆಲಸ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದು ಗೊತ್ತಾಯಿತು. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ, ಎಲ್ಲ ಕೆಲಸವನ್ನು ಒಂದೇ ಬಾರಿಗೆ ನಮ್ಮಲ್ಲಿ ಕೇಳ್ತಾರೆ. ಎಲ್ಲ ವಿಷಯಗಳದ್ದು ಪ್ರೋಗ್ರೆಸ್ಸನ್ನು ಒಂದೇ ಬಾರಿಗೆ ಕೇಳ್ತಾರೆ. ಇದು ನಮಗೆ ಕಷ್ಟ ಆಗ್ತಾ ಇರುವಂಥದ್ದು. ನಾವು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇವೆ, ಯಾವುದೇ ಕೂಡ ಅದಕ್ಕೆ ಅದರದ್ದೇ ಆದ ಇದು ಟೈಮ್ ಕೊಡಬೇಕು ನಮಗೆ, ಒಂದಾದ ಮೇಲೆ ಇನ್ನೊಂದು ಆ ಥರ ಕೊಟ್ಟರೆ ಮಾಡ್ಬೋದು. ಮತ್ತು ಯಾವುದೇ ರೀತಿಯ ಈಗ ಒಂದು ಕೆಲಸ ಬಂತಂದರೆ ಅದರಲ್ಲಿ ರ್ಯಾಂಕಿಂಗಿಗೆ ಶುರು ಮಾಡ್ತಾರೆ. ನಿಮ್ಮಲ್ಲಿ ಯಾರು ಎಷ್ಟು ಪ್ರೋಗ್ರೆಸ್ ಮಾಡಬೇಕು, ಎಲ್ಲ VAಗಳಿಗೆ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳ ಕ್ಷೇತ್ರ ಮಟ್ಟದ ಕಾರ್ಯ ಏನಂತಂದರೆ ಎಲ್ಲದು ಒಂದೇ ಥರ ಇರುವುದಿಲ್ಲ. ಒಂದು VAಗೆ ಒಂದು ಥರ ಭೌಗೋಳಿಕ ಇದ್ದರೆ ಇನ್ನೊಂದು VAಗೆ ಇನ್ನೊಂದು ಥರ ಭೌಗೋಳಿಕ ಕ್ಷೇತ್ರ ಇರ್ತದೆ. ಆದರೆ ಅದನ್ನು ಪರಿಗಣಿಸದೆ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳನ್ನು ಒಂದೇ ರೀತಿಯ ಪ್ರೋಗ್ರೆಸ್ಸನ್ನು ಕೇಳ್ತಾರೆ. ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ, ಕೆಲಸದ ಸಮಯದಲ್ಲಿ ನಮಗೆ ಇದು ಆಡಳಿತ ಸಮಯದಲ್ಲಿ 10ರಿಂದ 5ವರೆಗೆ ಕೆಲಸ ಮಾಡಲಿಕ್ಕೆ ಬಿಡಬೇಕು. ಮತ್ತು ನಮಗೆ ನಮ್ಮ ಪರ್ಸನಲ್ ಆದ ಲೈಫ್ ಇರ್ತದೆ. ಯಾರಿಗೊಬ್ಬರಿಗೆ ಮಗಳಾಗಿರ್ತೇವೆ, ಸೊಸೆಯಾಗಿರ್ತೇವೆ, ತಾಯಿಯಾಗಿರ್ತೇವೆ. ನಮ್ಮ ವೈಯಕ್ತಿಕ ಸಮಯವನ್ನು ಬಿಟ್ಟು ಕೆಲಸದ ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಬೇಡಿಕೆ ಆಗಿದೆ.